ನಾವೀಗ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ತಾ ಇರುವಂತ ಮತ್ತು ಚೆನ್ನಮ್ಮನ ಬೀಡು ಅಂತ ಹೆಸರುವಾಸಿಯಾಗಿರುವಂತ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿದ್ದೀವಿ. ಅದರಲ್ಲೂ ಕೂಡ ತಾವೀಗ ಹಿಂದೆ ನೋಡ್ತಾ ಇರ್ಬೋದು, ಚೆನ್ನಮ್ಮನ ಮೂರ್ತಿಯನ್ನು ನೋಡಿದಾಗ ಎಷ್ಟು ಇನ್ಸ್ಪಿರೇಷನ್ ನಮಗೆ ಸಿಗುತ್ತೆ. ಎಸ್, ಚೆನ್ನಮ್ಮ ಸರ್ಕಲ್ ಅಲ್ಲಿದ್ದೀವಿ. ಇಲ್ಲಿಂದಲೇ ನಮ್ಮ ಫಾಲೋ ದಿ ಲೀಡರ್ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಹಾಗಾದ್ರೆ ನಾವು ಯಾವ ವ್ಯಕ್ತಿಯನ್ನ ಫಾಲೋ ಮಾಡ್ತಾ ಇದ್ದೀವಿ, ಯಾವ ಮೇರು ಒಬ್ಬ ರಾಜಕಾರಣಿಯನ್ನ ನಿಮ್ಮ ಮುಂದೆ ಪರಿಚಯಿಸಲಿಕ್ಕೆ ಹೊರಟಿದ್ದೀನಿ, ಇಡೀ ದಿನ ಅವ್ರ ಜೊತೆ ನಾವು ಕಾಲ ಕಳಿತೀವಿ ಅನ್ನುವಂಥ ಕುತೂಹಲ ನಿಮಗೂ ಇದೆ ಅಲ್ವಾ? ಬನ್ನಿ ಹಾಗಾದ್ರೆ ತೋರಿಸ್ತೀವಿ. ನಾವೀಗ ಚೆನ್ನಮ್ಮ ಸರ್ಕಲ್ ಇಂದ ಕೇಶವಾಪುರ ಕಡೆ ಹೊರಟಿದ್ದೀವಿ. ಕೇಶವಾಪುರ ಅಂದ ತಕ್ಷಣವೇ ಹುಬ್ಬಳ್ಳಿ ಮಂದಿಗೆ ಗೊತ್ತಾಗಿರ್ಲಿಕ್ಕೆ ಬೇಕು ನಾವು ಯಾವ ನಾಯಕರನ್ನ ಮೀಟ್ ಮಾಡಕ್ ಹೊರಟಿದ್ದೀವಿ ಅಂತ. ಹೌದು, ಕೇಂದ್ರ ಸಚಿವರಾಗಿರುವಂಥ ಜನಪ್ರಿಯ ನಾಯಕರು ಆಗಿರುವಂಥ ಪ್ರಹ್ಲಾದ್ ಜೋಶಿ ಅವರ ಮನೆ ಕಡೆ ನಾವು ಹೊರಟಿದ್ದೇವೆ. ಅವರೇ ಇವತ್ತಿನ ನಮ್ಮ ಫಾಲೋ ದಿ ಲೀಡರ್ ಕಾರ್ಯಕ್ರಮದ ಕೇಂದ್ರ ಬಿಂದು. ಹಾಗಾದರೆ ಅವರು ಮನೆಯಲ್ಲಿ ಯಾವ ರೀತಿಯಾಗಿ ಇರ್ತಾರೆ, ಹೀಗೆ ಏನು ಮಾಡ್ತಾ ಇರ್ತಾರೆ, ಸೊ ನಮ್ಮ ಜೊತೆ ಯಾವ ರೀತಿಯಾಗಿ ಅವರು ರಿಯಾಕ್ಟ್ ಮಾಡ್ತಾರೆ, ಜನಗಳ ಜೊತೆ ಅವರು ಹೇಗೆ ಸಂಪರ್ಕಕ್ಕೆ ಬರ್ತಾರೆ, ಅದೆಲ್ಲವನ್ನ ಒಂದೊಂದಾಗಿ ವಿವರಿಸ್ತಾ ಹೋಗ್ತಾ ಇದ್ದೇನೆ. ಓಕೆನಾ? ನೀವು ರೆಡಿ ಇರಿ. ನಾವೀಗ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರ ಮನೆ ಒಳಗೆ ಎಂಟ್ರೆನ್ಸ್ ಅಲ್ಲಿ ಬರ್ತಾ ಇದ್ದೀವಿ. ಗೇಟ್ ಒಳಗೆ ಕಾಲಿಡ್ತಾ ಇದ್ದೀನಿ. ಸಾಹೇಬರು ಏನ್ ಮಾಡ್ತಾ ಇದ್ದಾರೆ ಇವಾಗ ಒಳಗಡೆ ಅನ್ನೋದು ಕೂಡ ನಮಗೂ ಕುತೂಹಲ ಇದೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೀಕ್ಷಕರೇ, ನಾವೀಗ ಸಂಸದರು ಮತ್ತು ಸಚಿವರಾಗಿರುವಂತ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿದ್ದೀವಿ. ಹಾಗಾದ್ರೆ ಜೋಶಿ ಅವರು ಇನ್ನಷ್ಟೇ ಬರಬೇಕಾಗಿದೆ. ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೇನೆ. ಇಡೀ ದಿನ ಅವರು ಎಲ್ಲಿ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇರ್ತಾರೆ ಮತ್ತು ಜೋಶಿ ಅವರಿಗೆ ಯಾವ ರೀತಿಯಾಗಿ ಜನ ಅಥವಾ ಜನರ ಒಂದು ಸ್ಪಂದನೆ ಸಿಗುತ್ತೆ, ಅದೆಲ್ಲವನ್ನ ನಿಮಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಅದುವೇ ಇವತ್ತಿನ ವಿಶೇಷ. ಫಾಲೋ ದ ಲೀಡರ್ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತ ಪ್ರಹ್ಲಾದ್ ಜೋಶಿ ಅವರು ಈಗ ಪೂಜಾ ರೂಮ್ ನಲ್ಲಿದ್ದಾರೆ. ತಮ್ಮ ದಿನಚರಿಯನ್ನು ಆರಂಭಿಸಿದ್ದಾರೆ. ಬನ್ನಿ ಅವರಿಗೆ ವೆಲ್ಕಮ್ ಹೇಳೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ಆರಾಮ? ನಿನ್ನೆ ತುಂಬಾ ರಾತ್ರಿವರೆಗೂ ಕಾರ್ಯಕ್ರಮ ಮಾಡಿದ್ರಿ ಅಂತ ಗೊತ್ತಾಯ್ತು. ಹೇಗಿದ್ದೀರಿ ಸರ್? ಭಾಳ ಚೆನ್ನಾಗಿದ್ದಾನೆ. ಸ್ವಲ್ಪ ರಾತ್ರಿ ತಡ ಆಗಿದ್ದಕ್ಕೆ ಈಗ ಹೊರಡೋ ಸ್ವಲ್ಪ ಡಿಲೇ ಆಗಿದೆ. ಈಗ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಮಾಡಿ ಹೊರಡೋಣ ಅಷ್ಟೇ. ವೀಕ್ಷಕರೇ, ನಿಮಗೆಲ್ಲ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರಿ. ನಾವೀಗ ಕೇಂದ್ರ ಸಚಿವರಾಗಿರುವಂಥ ಜನಪ್ರಿಯ ನಾಯಕರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರ ಪೂಜಾ ರೂಮ್ನ ಸ್ಥಳದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಸರ್ ಇಷ್ಟು ತನಕ ಮುಂಜಾನೆಯ ದಿನಚರಿಯನ್ನು ಆರಂಭ ಮಾಡಿದ್ದಾರೆ. ಸ್ನಾನ ಪೂಜೆ ಎಲ್ಲ ಮುಗಿಸಿ ಈಗ ಅಲ್ಪೋಪಹಾರನ ಸೇವಿಸಿ ಜನರಲ್ಲಿ ಕಾಯ್ತಾ ಇದ್ದಾರೆ. ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸರಿ, ಜಾಸ್ತಿ ನಿಮ್ಮ ಸಮಯ ತಗೊಳ್ಳೋದಲ್ಲ. ಈಗ ನೀವು ಟಿಫನ್ ಮಾಡುವಂಥ ಅಲ್ಪೋಪಹಾರ ಮಾಡುವಂಥ ಸಮಯ ಅಂತ ಹೇಳಿದ್ರಿ. ಎಸ್ ಸರ್. ವೀಕ್ಷಕರೇ, ಈಗ ಪ್ರಹ್ಲಾದ್ ಜೋಶಿ ಅವರು ಈಗ ಅಲ್ಪೋಪಹಾರವನ್ನು ಸೇವಿಸ್ತಾ ಇದ್ದಾರೆ. ಅವರು ನಮಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಬನ್ನಿ ಹೋಗುವ. ಏನ್ ಸರ್ ವಿಶೇಷ? ದೋಸೆ ಇದೆ ನೋಡಿ. ದೋಸೆನಾ? ನೀವು ದಿನಾಲು ದೋಸೆ ತಿಂತೀರಾ? ಯಾವಾಗಾರು 15 ದಿವಸಕ್ಕೊಮ್ಮೆ. ಜಾಸ್ತಿ ರೊಟ್ಟಿ, ಬಿಳಿ ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ಶೇಂಗಾ ಚಟ್ನಿ ಪುಡಿ, ಹುಚ್ಚೆಳ್ಳು ಪುಡಿ, ಮೊಸರು, ಕೆನೆ ಮೊಸರು. ಹೌದು, ನಿಮ್ದು ಇಷ್ಟವಾದಂತ ಮೋಸ್ಟ್ ಲೈಕಿಂಗ್ ಫುಡ್ ಜುಣುಕದ ವಡೆ, ಎಲ್ಲೋ ಕಲರ್. ಆಮೇಲೆ ಡೆಲ್ಲಿನಲ್ಲಿ ಇದೆಲ್ಲ ಸಿಗಲ್ವಲ್ಲ, ಹೇಗೆ ಮಾಡ್ತಾರೆ? ಡೆಲ್ಲಿ ಇಟ್ಟು ನೆಕ್ಸ್ಟ್ ನಮ್ ಕುಕ್ ಮಾಡ್ತಾನೆ. ಈಗ ನಮ್ಮ ಮನೆಯವರು ಬಂದು ಟ್ರೈನಿಂಗ್ ಕೊಟ್ಟು ಹೋಗಿದಾರ ನಮ್ಮ ಕುಕ್ಕಿಗೆ, ಮಾಡ್ತಾನೆ. ನೋಡ್ತಾರಲ್ಲ ವೀಕ್ಷಕರೇ, ಫಾಲೋ ದಿ ಲೀಡರ್ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ಸಚಿವ ಪ್ರಹ್ಲಾದ್ ಜೋಶಿ ಅವರು ಟಿಫನ್ ಮಾಡಿದ್ರು ಅವ್ರ ಮನೆಯಲ್ಲಿ. ಅವ್ರ ಜೊತೆ ನಮಗೂ ಕೂಡ ಟಿಫನ್ ಮಾಡಿಸಿದ್ರು. ಸೊ ಈಗ ಹೊರಗಡೆ ಎಲ್ಲ ಮನೆ ಸುತ್ತಮುತ್ತ ಅವರ ಅಭಿಮಾನಿಗಳು ಮತ್ತು BJPಯ ಕಾರ್ಯಕರ್ತರು ನೆರೆದಿದ್ದಾರೆ. ಈಗ ವೆಹಿಕಲ್ಗಳು ಕೂಡ ರೆಡಿ ಆಗಿದ್ದಾವೆ. ಇನ್ನು ಶಿಗ್ಗಾವಿಯತ್ತ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ, ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂತಂದ್ರೆ ಇನ್ನು ಕೇವಲ 3-4 ದಿನ ಮಾತ್ರ ಮತ ಎಣಿಕೆಗೆ, ಇನ್ನು ಕೇವಲ 3-4 ದಿನ ಮಾತ್ರ ಒಂದು ಮತದಾನಕ್ಕೆ ಇರುವಂತಹ ಟೈಮ್ ಆಗಿದೆ. ಈ ಒಂದು ಶಾರ್ಟ್ ಪೀರಿಯಡ್ ನಲ್ಲಿ ಅವರಿಗೆ ಪ್ರತಿಯೊಂದು ನಿಮಿಷಗಳು ಕೂಡ ಇಂಪಾರ್ಟೆಂಟು ಅಂತ ಅನಿಸ್ತಾ ಇದೆ. ಹೀಗಾಗಿ ಅವರು ಚುನಾವಣಾ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ರೆಡಿಯಾಗಿದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು ಬಂದು ಅವರಿಗೆ ಸಿಹಿಯನ್ನ ತಿನ್ನಿಸಿ ಹೋಗಿದ್ದಾರೆ. ಈಗ ಅವರ ವಾಹನ ರೆಡಿಯಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಕೂತ್ಕೊಂಡು ಪ್ರಚಾರಕ್ಕೆ ಹೋಗ್ತಾ ಇರುವಂಥ
ವಾಹನ ರೆಡಿಯಾಗಿದೆ. ಸೊ ಅಲ್ಲಿ ಪೊಲೀಸರು ಕೂಡ ಭದ್ರತೆಗಾಗಿ ಅವರು ರೆಡಿಯಾಗಿದ್ದಾರೆ. ಇನ್ನು ಇಲ್ಲಿಂದ ಶಿಗ್ಗಾವಿಗೆ ಹೊರಡ್ತಾ ಇದ್ದಾರೆ. ಶಿಗ್ಗಾವಿಯ ನಂತರ ಮತ್ತೆ ಅವರು ವಾಪಸ್ಸು ಹುಬ್ಬಳ್ಳಿಗೆ ಮತ್ತೆ ಪ್ರಚಾರ ಕಾರ್ಯನಿಮಿತ್ತವಾಗಿ ಬರ್ತಾರೆ. ಸಚಿವ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯಿಂದ ಶಿಗ್ಗಾವಿ ಕಡೆ ಅವರು ಪ್ರಚಾರ ಕಾರ್ಯದ ನಿಮಿತ್ತ ಹೊರಟಿದ್ದಾರೆ. ನಾವು ಕೂಡ ಅವರನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಈಗ ಚೆನ್ನಮ್ಮ ಸರ್ಕಲ್ ಇಂದ ನಾವು ಮುಂದೆ ಬಂದಿದ್ದೀವಿ. ಶಿಗ್ಗಾವಿ ಅತ್ತ ಮುಂದೆ ಮಿನಿಸ್ಟರ್ ಕಾರ್ಗಳು ಹೋಗ್ತಾ ಇದ್ದಾವೆ. ನಾವು ಕೂಡ ಅವರ ಹಿಂದೆನೆ ಹೋಗ್ತಾ ಇದ್ದೀವಿ. ಹುಬ್ಬಳ್ಳಿ ಶಿಗ್ಗಾಂವ್ ಮಾರ್ಗ ಮಧ್ಯದಲ್ಲಿ ಬರ್ತಾ ಇರುವಂತ ಕುನ್ನೂರು ಗ್ರಾಮದಲ್ಲಿ ನಾವು ಇದ್ದೀವಿ. ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕುನ್ನೂರು ಗ್ರಾಮಸ್ಥರನ್ನ ಕಂಡು ಅವರು ಇಲ್ಲಿ ಇಳಿದು ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ತಾವೀಗ ತೆರೆದ ವಾಹನದಲ್ಲಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿರುವಂತ ಜೋಶಿ ಅವರನ್ನ ತಾವು ಕಾಣಬಹುದು. ಗ್ರಾಮದ ಜನರನ್ನ ಉದ್ದೇಶಿಸಿ ಅವರು ಭಾಷಣವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಆರಿಸಿ ತರುವಂತಹ ಜವಾಬ್ದಾರಿ ನಮ್ಮ ಮತ್ತು ನಿಮ್ಮ ಮೇಲೆ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅವರ ಜೊತೆ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಭಾರತ್ ಮಾತಾ ಕಿ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಈಗ ಶಿಗ್ಗಾವಿ ಮಾರ್ಗ ಮಧ್ಯದಲ್ಲಿರುವಂತ ಮಡ್ಲಿ ಗ್ರಾಮದಲ್ಲಿ ನಾವಿದ್ದೀವಿ. ಮಡ್ಲಿ ಗ್ರಾಮಕ್ಕೆ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ. ಮಡ್ಲಿ ಗ್ರಾಮಸ್ಥರು ಅವರನ್ನ ಸುತ್ತುವರೆದು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಹಾರ ತುರಾಯಿಗಳಿಂದ ಅವರನ್ನ ಭವ್ಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಮಡ್ಲಿ ಗ್ರಾಮಸ್ಥರೆಲ್ಲ ಸೇರಿ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಾವು ಧಾರವಾಡ ಜಿಲ್ಲೆಯ ಎಲ್ಲ ಮನೆಗಳಿಗೆ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಬರುವಂತ ಶಿಗ್ಗಾಂವ್ ಮತ್ತು ಸವಣೂರಿನ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರನ್ನ ನಾವು ನದಿಯ ಕುಡಿಯುವ ನೀರನ್ನ ಕೊಡ್ತಾ ಇದ್ದೇವೆ. ಇದಕ್ಕೆ ಮೋದಿಯವರು ಬೊಮ್ಮಾಯಿಯವರ ಒಂದು ಆಸ್ತಿಯಿಂದ ನಮ್ಮ ಆಸ್ತಿಯಿಂದ 400 ಕೋಟಿ ರೂಪಾಯಿಯನ್ನ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಧಾರವಾಡ ಜಿಲ್ಲೆಗೆ 1400 ಕೋಟಿ ಕೊಟ್ಟರೆ ಅಲ್ಲಿ ಎಲ್ಲರಿಗೂ ಮಲಪ್ರಭಾ ಎಲ್ಲ ಹಳ್ಳಿಗಳಿಗೆ ಎಲ್ಲ ಮನೆಗಳಿಗೆ ಮಲಪ್ರಭಾ ನೀರನ್ನ ಕೊಡ್ಬೇಕು. ಈ ಮಡ್ಲಿ ಗ್ರಾಮಕ್ಕೆ ಸಚಿವರು ಕಾಲಿಟ್ಟ ತಕ್ಷಣವೇ ಒಂದಿಷ್ಟು ಜನ ಬಂದು ಅವರು ಸುತ್ತುವರೆದು ಅವರ ಸಮಸ್ಯೆಯನ್ನ ಹೇಳ್ಕೊಂಡ್ರು. ಅವ್ರಿಗೆ ಘೇರಾವ್ ಹಾಕುವ ರೀತಿಯಲ್ಲಿನೇ ಬಂದ್ರು. ಸಚಿವರು ಕೂಡ ಶಾಂತ ರೀತಿಯಿಂದ ಏನು ಅಂತ ಸಮಸ್ಯೆಯನ್ನ ಕೇಳಿದ್ರು. ಅವ್ರದ್ದೇನೋ ಒಂದು ವೈಯಕ್ತಿಕ ವಿವಾದ, ಈ ಊರಿನ ಒಂದು ವಿವಾದ ಹೇಳ್ಕೊಂಡ್ರು. ಆಗ ಅವರು ನಮ್ಮ ಮನೆಗೆ ಬನ್ನಿ 24x7 ಜನರ ಸಮಸ್ಯೆಯನ್ನ ಕೇಳೋದಕ್ಕೆ ನಾನು ರೆಡಿ ಆಗಿದ್ದೇನೆ. ಇದು ಸಾರ್ವಜನಿಕವಾಗಿ ನಾನು ಇಲ್ಲಿ ಪ್ರಚಾರ ಕಾರ್ಯಕ್ಕೆ ಬಂದಿದ್ದೇನೆ. ಇಲ್ಲಿ ನೀವು ಏನೇ ಹೇಳಿದ್ರು ಕೂಡ ಅದಕ್ಕೆ ಒಂದು ಸ್ಪಂದನೆ ಕೊಡೋಕೆ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ದು ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ಮನೆಗೆ ಬನ್ನಿ, ನಾನು ನಿಮ್ಮ ಬಗೆಹರಿಸಿಕೊಡ್ತೇನೆ ಅನ್ನುವಂತ ಭರವಸೆಯನ್ನು ಕೊಟ್ಟರು. ಅದಾದ ಬಳಿಕ ಅವರು ಶಾಂತರಾದ್ರು. ನಂತರ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಸಚಿವರು ಭಾಷಣವನ್ನ ಮಾಡಿದ್ರು. ನಿಮ್ಮ ಮನೆ ನಿಮ್ಮ ವೈಯಕ್ತಿಕ ಕೆಲಸ, ಇದು ವೈಯಕ್ತಿಕ ಕೆಲಸ. ಅವ್ರು ಬಂದದ್ದು ನಮ್ಮ ಮನೆಗೆ ಬಂದ್ರ ನಾನು ಅದನ್ನ ಸಾಲ್ವ್ ಮಾಡಿ ಸಮಸ್ಯೆಯನ್ನ ಪರಿಹಾರ ಮಾಡಿ ಕೊಡ್ತೀನಿ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತೇನೆ. ವೈಯಕ್ತಿಕ ಸಮಸ್ಯೆ ತೆಗೆದುಕೊಂಡು ಬಂದು ಕ್ಯಾನ್ವಾಸ್ ಮಾಡಬೇಕಾರ ಗಲಾಟೆ ಮಾಡೋದು ಸರಿಯಲ್ಲ. ಆದ್ದರಿಂದ ನಾನು ನಿಮ್ಮ ಜೊತೆಗಿದ್ದೇನೆ. ಆದ್ದರಿಂದ ಎಷ್ಟು ಜನ ಎಲ್ಲ ನಿಂತಿರಿ ನೀವು, ಈ ಗ್ರಾಮದವರು ಇಂಥ ಬಿಸಿಲಲ್ಲಿ ನೀವು ನಿಂತಿದ್ದೀರಿ. ನಿಮಗೆ ವಿಶೇಷವಾದಂತಹ ಧನ್ಯವಾದವನ್ನ ಅಭಿನಂದನೆಯನ್ನ ನಾನು ಸಲ್ಲಿಸ್ತೇನೆ. ನಾವೀಗ ದುಂಡಸಿ ಗ್ರಾಮದಲ್ಲಿದ್ದೇವೆ. ದುಂಡಸಿ ಗ್ರಾಮದಲ್ಲಿ ಪ್ರಹ್ಲಾದ್ ಜೋಶಿ ಅವರ ರೋಡ್ ಶೋ ಜೋರಾಗಿ ನಡೀತಾ ಇದೆ. ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿದ್ದಾರೆ. ಹಾಗೇನೆ ಬಾಜಾ ಭಜಂತ್ರಿ ಕೂಡ ಜೋರಾಗ್ತಾ ಇದೆ. ತಪ್ಪದೆ ಸದ್ದು ಮಾಡುವುದರೊಂದಿಗೆ ಜನ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಡ್ತಾ ಇದ್ದಾರೆ. ಬನ್ನಿ, ಈ ಸಂದರ್ಭದಲ್ಲಿ ಇಲ್ಲಿ ನಾಗರಿಕರು ಏನು ಹೇಳ್ತಾರೆ ಅಂತ ಕೇಳುವ. ನಿಮ್ಮ ಹೆಸರು? ಸಂತೋಷ್. ಏನ್ ಅನ್ಸುತ್ತೆ? ಪಕ್ಕ ಬಿಜೆಪಿ ಆಗ್ತಿದೆ ಸರ್, ಹೆಸರು? ರುದ್ರಗೌಡ ಪೊಲೀಸ್ ಕೋಡ್ ಅಂತೇಳಿ. ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ ಕೆಲಸ, ಬಸವರಾಜ ಬೊಮ್ಮಾಯಿ ಅವರು ಮಾಡಿದ ಕೆಲಸ
ಪ್ರಹ್ಲಾದ್ ಜೋಶಿ ಅವರು ಮಾಡಿದ ಕೆಲಸ ನಮಗೆ ಶ್ರೀರಕ್ಷೆ ಆಗಿದೆ. ಯಾಕಂದ್ರೆ ನಮ್ಮ ಹಿಂದುತ್ವದ ಬಗ್ಗೆ ಆಗ್ತದೆ ಯಾವುದೇ ಒಂದು ಅನ್ಯಾಯ ಆಗಲಿ ಒಂದು ಹಗರಣ ಆಗಲಿ ಎಲ್ಲದಕ್ಕೂ ಸಾಥ್ ಕೊಟ್ಟು ಹಿಂದೂಗಳ ರಕ್ಷಣೆಗಾಗಿ ಈ ಬಿಜೆಪಿ ಪಕ್ಷ ಇದೆ. ಅದಕ್ಕಾಗಿ ನಮ್ಮೆಲ್ಲ ಓಟು ಪ್ರಹ್ಲಾದ್ ಜೋಶಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ. ಹೇಗೆ ನಡೀತಾ ಇದೆ? ತುಂಬಾ ಜೋರಾಗಿದೆ. ಯಾರು ಬರ್ತಾರೆ ಈ ಬಾರಿ? ಈ ಸರಿ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರ ಶತಸಿದ್ಧ. ಇದರ ಜೊತೆಗೆ ದೇಶದಲ್ಲಿ 400 ಗಡಿಯನ್ನು ಕೂಡ ಬಿಜೆಪಿ ದಾಟೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲೆಲ್ಲ ಬಿಜೆಪಿ ಜಾಸ್ತಿನ? ಆಲ್ಮೋಸ್ಟ್ ಆಲ್ 99% ಬಿಜೆಪಿ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ದೊಡ್ಡಸಿ ಗ್ರಾಮದಲ್ಲಿ 100ಕ್ಕೆ 100 ಬಿಜೆಪಿಯನ್ನೇ ನಾವು ಗೆಲ್ಲಿಸ್ತೀವಿ, ಇಲ್ಲೆಲ್ಲ ಇರುವಂತವರು ಬಿಜೆಪಿ ಪರವಾಗಿ ಇದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಒಂದ್ ಕಡೆ ಬಾಜಾ ಭಜಂತ್ರಿ ಸೌಂಡ್ ಜೋರಾಗ್ತಾರೆ, ಹಾಗೆ ಭಾರತ್ ಮಾತಾ ಕಿ ಜೈ ಅನ್ನುವಂತ ಘೋಷಣೆ ಕೂಗ್ತಾ ಇದೆ. ಹಿಂದೆ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ, ಅವ್ರ ಜೊತೆ ಮಾಜಿ ಸಚಿವರಾಗಿರುವಂತಹ ನಿರಾಣಿ ಅವರು ಇದ್ದಾರೆ ಮತ್ತು ಸ್ಥಳೀಯ ಮುಖಂಡರು ಕೂಡ ಇದ್ದಾರೆ. ನೋಡೋಣ ಈ ರೋಡ್ ಶೋ ಎಲ್ಲಿವರೆಗೂ ಹೋಗುತ್ತೆ ನೋಡುವ. ನಾವೀಗ ಅಂದಲಗಿ ಗ್ರಾಮದಲ್ಲಿದ್ದೀವಿ. ಇದಕ್ಕೂ ಮುನ್ನ ಹೊಸೂರು ಗ್ರಾಮದಲ್ಲಿ ಅಲ್ಲಿನ ಗ್ರಾಮಸ್ಥರು ಮೆಕ್ಕೆಜೋಳದಿಂದ ಮಾಡಿದಂತ ಒಂದು ಹಾರವನ್ನ ಸಚಿವರಿಗೆ ಪ್ರೀತಿಯಿಂದ ಹಾಕಿ ಆನಂದವನ್ನ ಅನುಭವಿಸಿದ್ರು. ಜೊತೆಗೆ ಹಾಗೆ ಪ್ರೀತಿಯ ಸ್ವಾಗತವನ್ನ ಕೂಡ ಕೋರಿದ್ರು. ಈ ಗ್ರಾಮದಲ್ಲಿ ಯಾವ ರೀತಿಯಾಗಿ ಸಚಿವರಿಗೆ ಅಂದ್ರೆ ಜೋಶಿ ಅವರಿಗೆ ಸ್ವಾಗತವನ್ನ ನೀಡ್ತಾ ಇದ್ದಾರೆ ಬನ್ನಿ ನೋಡುವ. ಈಗ ನಾವು ಹಂದಲಗಿ ಗ್ರಾಮದಲ್ಲಿದ್ದೇವೆ. ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅವರು ವೇದಿಕೆಯಿಂದ ಹಿಡಿದು ಬರ್ತಾ ಇದ್ದಾರೆ. ಒಂದೆರಡು ಪ್ರಶ್ನೆಗಳನ್ನ ಕೇಳೋಣ. ಸರ್ ನಮಸ್ತೆ. ಇಷ್ಟು ತನಕ ಬಿಸಿಲಲ್ಲಿ ಸುಡು ಬಿಸಿಲು ಅನ್ನೋದನ್ನೇ ಲೆಕ್ಕಿಸದೆ ತಾವು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ರಿ. ನಾನು ಕೂಡ ನೋಡ್ತಾ ಇದ್ದೇನೆ, ಜನ ಸಾಗರವೇ ಹರಿದು ಬರ್ತಾ ಇದೆ. ಇದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ? ಜನರ ಪ್ರೀತಿ ವಿಶ್ವಾಸವನ್ನು ನೋಡಿ ನಿಜಕ್ಕೂ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಒಂದು, ಮೋದಿಯವರ ಮೇಲೆ ಅಪ್ರತಿಮವಾದಂಥ ಪ್ರೀತಿ. ಎರಡನೇದ್ದು, ಈಗ ನೀವು ಅಲ್ಲಿ ಯಜಮಾನರು ಹೇಳ್ತಾ ಇರೋದು ಕೇಳಿದ್ರೆ ಎಲ್ಲ ನಾವು ಮಾಡಿದ ಕೆಲಸಗಳನ್ನು ಅವರೇ ಹೇಳ್ತಾರೆ ಮತ್ತು ಮುಂದೂ ಕೆಲಸ ಆಗ್ಬೇಕಂತ ಅಪೇಕ್ಷೆ ಪಟ್ಟಾರ. ನಾವು ಅದನ್ನು ಕೂಡ ಖಂಡಿತ, ಯಾಕಂದ್ರೆ ನಾನು ಯಾವತ್ತೂ ರಾಜಕಾರಣವನ್ನ ಅಥವಾ ಜನಪ್ರತಿನಿಧಿಯಾಗಿ ನಾನು ತಾತ್ಪೂರ್ತಿಕ ರಾಜಕಾರಣ ಎಲ್ಲೂ ಮಾಡಿಲ್ಲ. ಯಾಕಂದ್ರೆ ಸುದೀರ್ಘ ಅವಧಿಗೆ ಮಾಡೋರು ನಾವು. ಅದಕ್ಕೆ ಜನರ ವಿಶ್ವಾಸ ಪ್ರೀತಿ ಗಳಿಸ್ಕೊಳ್ಳೋದು ಮುಖ್ಯ. ಇವತ್ತು ಇಷ್ಟರ ಮಟ್ಟಿಗೆ ಅದ. ಇನ್ನೂ ಮುಂದೆ ಅದು ಎಷ್ಟು ದಿವಸ ನಾವು ಅಧಿಕಾರದಲ್ಲಿ ಇರ್ತೀವಿ ಅನ್ನೋದಕ್ಕಿಂತ ಜನ ಏನು ಬಯಸ್ತಾರೋ ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ನಾನು ಯಾವಾಗಲೂ ನಂಬಿನಿ. ಅದರ ಪ್ರಕಾರ ಮುಂದೆ ಮಾಡ್ಕೊಂಡು ನಾವೀಗ ಹುನಗುಂದ ಗ್ರಾಮದಲ್ಲಿದ್ದೀವಿ. ಸಚಿವ ಪ್ರಹ್ಲಾದ್ ಜೋಶಿ ಅವರ ತೆರೆದ ವಾಹನದ ಒಂದು ಮೆರವಣಿಗೆ ಈಗ ಚಂದಾಪುರಕ್ಕೆ ಬಂದಿದೆ. ಚಂದಾಪುರದ ಮಾರ್ಗವಾಗಿ ಇಲ್ಲಿಂದ ಶಿಗ್ಗಾವಿಗೆ ತೆರಳಲಿದೆ. ಬನ್ನಿ ಇಲ್ಲಿನ ಜನ ಯಾವ ರೀತಿ ಸಚಿವರನ್ನ ಸ್ವಾಗತಿಸ್ತಾರೆ ಮತ್ತೆ ಯಾವ ರೀತಿಯಾಗಿ ಆಧಾರದಿಂದ ಬರಮಾಡಿಕೊಳ್ತಾರೆ ನೋಡುವ. ನಾವೀಗ ಶಿಗ್ಗಾವಿಯಲ್ಲಿದ್ದೀವಿ. ಬಸವರಾಜ ಬೊಮ್ಮಾಯಿ ಅವರ ಮತಕ್ಷೇತ್ರವಾಗಿರುವಂತಹ ಶಿಗ್ಗಾವಿಯಲ್ಲಿದ್ದೀವಿ. ಇಲ್ಲಿ ಜೋಶಿ ಅವರಿಗೆ ಒಂದು ಸನ್ಮಾನವನ್ನು ನಡೆಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಶಿಗ್ಗಾವಿ ಜನತೆ. ಇಲ್ಲಿ SC/ST ಸಂಬಂಧಪಟ್ಟಂತ ಜನಾಂಗದವರು ಒಂದು ಸಮಾವೇಶ ನಡೆಸುವ ಮೂಲಕ ನಮ್ಮ ಓಟು ಅಥವಾ ನಮ್ಮ ಬೆಂಬಲ ಈ ಬಾರಿಯೂ ಕೂಡ ಬಿಜೆಪಿಗೆ ಇರಲಿದೆ ಅನ್ನುವಂತ ವಿಶ್ವಾಸ ಅಥವಾ ಒಂದು ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಜೋಶಿ ಅವರು ಕೂಡ ಈ ಊರಿನ ಜನತೆಗೆ ಒಂದು ಭರವಸೆಯನ್ನು ನೀಡಿದರು. ಶಿಗ್ಗಾವಿ
ತಾಲೂಕಿನಲ್ಲಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಮತ್ತು ಶಿಗ್ಗಾವಿಯ ಒಂದು ಅಭಿವೃದ್ಧಿಗಾಗಿ ನಾನು ಕೂಡ ಕೈ ಜೋಡಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇಲ್ಲಿಂದ ನೇರವಾಗಿ ಹುಬ್ಬಳ್ಳಿ ಕಡೆಗೆ ಸಚಿವರು ಸಾಗಲಿದ್ದಾರೆ. ನಮಸ್ಕಾರ. ಪಬ್ಲಿಕ್ ನೆಕ್ಸ್ಟ್ ಫಾಲೋ ದಿ ಲೀಡರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ನನ್ನ ಜೊತೆ ಕೇಂದ್ರದ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸೊ ಇಲ್ಲಿವರೆಗೆ ಶಿಗ್ಗಾವಿ, ಹುಬ್ಬಳ್ಳಿ, ಧಾರವಾಡ ಭಾಗದ ಲೋಕಸಭೆ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಿಗೆ ನಾವೆಲ್ಲ ವಿಸಿಟ್ ಮಾಡಿ ಬಂದಿದ್ದೇವೆ. ಸಚಿವರು ಕೂಡ ಜನರ ಜೊತೆ ಇಂಟ್ರಾಕ್ಟ್ ಮಾಡಿದ್ದಾರೆ, ಅವರ ಸಮಸ್ಯೆಗಳನ್ನೇ ಕೇಳಿದ್ದಾರೆ. ಹಾಗೆಯೇ ತಮ್ಮ ಚುನಾವಣಾ ಪ್ರಚಾರ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ಬಹಳ ಅಭೂತಪೂರ್ವವಾದಂತಹ ಅವರಿಗೆ ಬೆಂಬಲ ವ್ಯಕ್ತವಾಗಿದ್ದು ಕೂಡ ನಾವು ಕೂಡ ನೋಡಿದ್ದೇವೆ. ಪಬ್ಲಿಕ್ ನೆಕ್ಸ್ಟ್ ವೀಕ್ಷಕರು ಇದುವರೆಗೆ ತಾವು ಕೂಡ ಗಮನಿಸಿದ್ರಿ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ಯಾಕಂತೇಳಿ ಈಗ ಸಾಹೇಬರು ಸಿಕ್ಕಿದ್ದಾರೆ, ಅವ್ರ ಜೊತೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾ ಇದ್ದೀವಿ. ನಾವೀಗ ಹುಬ್ಬಳ್ಳಿಯಿಂದ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಅದರ ಮಧ್ಯದಲ್ಲಿಯೇ ಪಬ್ಲಿಕ್ ನೆಕ್ಸ್ಟ್ಗೆ ವಿಶೇಷವಾಗಿ ಒಂದು ಸಂದರ್ಶನವನ್ನು ಕೊಡೋದಕ್ಕೆ ಪ್ರಹ್ಲಾದ್ ಜೋಶಿ ಅವರು ನಮಗೆ ಸಿಕ್ಕಿದ್ದಾರೆ. ಎಸ್, ಅವರಿಗೆ ವೆಲ್ಕಮ್ ಹೇಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ನಾವು ಕೂಡ ನಿಮ್ಮ ಜೊತೆನೇ ಇದ್ದೆ ಇಷ್ಟು ತನಕ. ಅಭೂತಪೂರ್ವ ಅಂತ ಬೆಂಬಲ ವ್ಯಕ್ತವಾಯಿತು. ಏನು ಮೋಡಿ ಮಾಡಿದ್ರಿ ತಾವು ಜನಗಳಿಗೆ? ನಾನು ಜನರಿಗೆ ಮೋಡಿ ಮಾಡೋ ಪ್ರಶ್ನೆ ಇಲ್ಲ. ಜನರ ನಾನು ಅತ್ಯಂತ ಸಹಜವಾಗಿ ಪ್ರೀತಿ ವಿಶ್ವಾಸದಿಂದ ಕಾಣ್ತೇನೆ. ಯಾವತ್ತೂ ನಾನು ಓಟಿಗಾಗಿ ಏನೋ ಒಂದು ಡ್ರಾಮಾ ನಾನು ಮಾಡಲ್ಲ. ಫ್ರಮ್ ಬಿಗಿನಿಂಗ್ ನಾನು ಅವ್ರ ಜೊತೆಗೆ ಓಡಾಟ ಎಲ್ಲವನ್ನು ನಾನು ಮಾಡ್ಕೊಂಡಿರೋದ್ರಿಂದ ಮತ್ತು ಯಾವುದೇ ಕಾರಣಕ್ಕೂ ನಾನು ಯಾರ ಫೋನು ಅವಾಯ್ಡ್ ಮಾಡಲ್ಲ. ಎಂಥ ಸಾಮಾನ್ಯ ಒಬ್ಬ ಕಾರ್ಯಕರ್ತನಿಂದ ಹಿಡ್ಕೊಂಡು ಅತ್ಯಂತ ಪ್ರಮುಖರು ಫೋನ್ ಮಾಡಿದ್ರು, ಯಾವುದೂ ಫೋನ್ ಅವಾಯ್ಡ್ ಮಾಡಲ್ಲ. ಸೊ ಇದೆಲ್ಲ ಅವರಿಗೊಂದು ಗುಡ್ ವಿಲ್ ಇದೆ. ನನಗೊಂದು ಆಶ್ಚರ್ಯ ಆಯಿತು. ಯಾವುದೋ ಹಳ್ಳಿನಲ್ಲಿ ತಾವು ಭಾಷಣ ಮಾಡ್ತಿರ್ಬೇಕಾದ್ರೆ ಎದುರಿಗೆ ಒಂದಿಬ್ರು ವ್ಯಕ್ತಿಗಳು ಬರ್ತಾರೆ. ನೀವು ಅವ್ರ ಹೆಸರನ್ನು ಹೇಳಿ ಕರಿತಾ ಇದ್ದೀರಿ, ಏನಪ್ಪಾ ನೀ ಹೇಗಿದೆಯಾ ಅಂತೇಳಿ. ಅಂದ್ರೆ ಒಂದೊಂದು ಹಳ್ಳಿಯಲ್ಲಿರುವಂತ ನಾಯಕರು, ಕಾರ್ಯಕರ್ತರ ಹೆಸರುಗಳನ್ನು ಕೂಡ ನೀವು ಜ್ಞಾಪಕ ಇಟ್ಕೊಂಡಿರ್ತೀರಲ್ವಾ, ಇದೆಲ್ಲ ಹೇಗೆ ಸಾಧ್ಯ ಅನ್ನೋದು ನನಗೆ ಆಶ್ಚರ್ಯ. ಇಲ್ಲ, ಯಾವಾಗ ನೀವು ಅವ್ರ ಜೊತೆಗೆ ಸಂಬಂಧಗಳು, ವಿಶ್ವಾಸಗಳು, ಪ್ರೀತಿ ಮತ್ತು ನಾವು ಸಂಬಂಧಗಳು ಇಟ್ಕೋತೀವಿ, ಅದು ಸಹಜವಾಗಿ ಆಗತ್ತೆ. ನನ್ನ ಸಂಬಂಧಗಳು ಹಳ್ಳಿಗಳ ಕಾರ್ಯಕರ್ತರಿರ್ಬೋದು, ಶಹರದ ಕಾರ್ಯಕರ್ತರಿರ್ಬೋದು. ನಾನು ಇದು ಭಾಳ ಉತ್ಪ್ರೇಕ್ಷೆ ಅಥವಾ ಅಹಂಕಾರದಿಂದ ಹೇಳ್ತಿಲ್ಲ. ನಾನು ಭಾಳ ಸರಳವಾಗಿ ಎಲ್ಲರಿಗೂ ಆಕ್ಸೆಸಿಬಲ್. ಯಾರು ಬಂದರೂ ನಾನು ಸಿಗ್ತೇನೆ. ಸರ್, ಕ್ರಿಮಿನಲ್ ಕೇಸ್ ಅಂದ ತಕ್ಷಣ ನನಗೆ ಜ್ಞಾಪಕ ಆಗೋದು ಪ್ರಜ್ವಲ್ ರೇವಣ್ಣ ಕೇಸು. ಇವತ್ತು ಹಿಯರಿಂಗು ಕೂಡ ಇತ್ತು. HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಆಂಟಿಸಿಪೇಟರಿ ಬೇಲ್ ಅಂದ್ರೆ ಪೂರ್ವ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರಂತೆ. ಅದನ್ನು ವಾಪಸ್ ತಗೊಂಡಿರಂತೆ. ಯಾಕಂದ್ರೆ ಪೊಲೀಸರು ಬಂಧಿಸಲ್ಲ ಅನ್ನುವಂಥದ್ದು ಅವ್ರಿಗೆ ವಿಚಾರ ಗೊತ್ತಾಗಿ ಅವರು ವಾಪಸ್ ತಗೊಂಡಿರಂತೆ. ಅಂದ್ರೆ ಕಾಂಗ್ರೆಸ್ನವರು ಸುಮ್ಮನೆ ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರನ್ನ ಜರ್ಮನಿ ಬಿಟ್ಬಿಟ್ರು, ವೀಸಾ ಅದು ಎಲ್ಲ ಹಿಡ್ಕೊಳ್ಳಿಲ್ಲ, ಹಿಂಗೆಲ್ಲ ಆರೋಪ ಮಾಡುವಂಥವ್ರು ಯಾಕೆ ಸ್ಟ್ರಾಂಗ್ ಆಗಿ ಕೇಸ್ ಹಾಕದೇನೆ ಅವ್ರನ್ನ ಒಳಗೆ ಹಾಕುವಂತ ಪ್ರಯತ್ನ ಮಾಡಲಿಲ್ಲ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ತಾವೇನು ಹೇಳ್ತೀರಿ ಕೇಂದ್ರ ಸಚಿವರಾಗಿ? ನೋಡಿ, ನಾನು ಹೇಳೋದು ಇದು ಅತ್ಯಂತ ಏನು ವಿಡಿಯೋ ಕ್ಲಿಪ್ಪಿಂಗ್ಗಳು ಬಂದಿದ್ದಾವೆ ಮತ್ತು ಏನೇನು ಮಾಧ್ಯಮದಲ್ಲಿ ವರದಿಗಳು ಬಂದಿದ್ದಾವೆ ಅದರ ಆಧಾರ. ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ನನಗೇನು ವರದಿ ಇಲ್ಲ. ಇದು ಕಳೆದ ಹಲವಾರು ವರ್ಷಗಳಿಂದ, ಕನಿಷ್ಠ ಪಕ್ಷ 7-8 ವರ್ಷಗಳಿಂದ ಅದಕ್ಕಿಂತ ಜಾಸ್ತಿನೇ ಇರಬೇಕು ನಡೀತಾ ಇದೆ. ಸೊ ಈಗ ಹೊರಗಡೆ ಬಂದಿದೆ. ಈಗ ಹೊರಗಡೆ ಬಂದಿರುವಂಥ ಹಿನ್ನೆಲೆಯಲ್ಲಿ 21ನೇ ತಾರೀಕು ಫಸ್ಟು ಕ್ಲಿಪ್ಪಿಂಗ್ ಹೊರಗಡೆ ಬಂದಿದೆ, ಪೆನ್ ಡ್ರೈವ್. ಆ ಪೆನ್ ಡ್ರೈವ್ ಹೊರಗೆ ಬಂದ ನಂತರ ಎಲ್ಲರಿಗೂ ಗೊತ್ತಾಗಿದೆ ಇದು ಸೀರಿಯಸ್ ಇಶ್ಯೂ ಇದೆ ಅಂತ. FIR ಆಗಲಿಲ್ಲ, ಅರೆಸ್ಟ್ ಅಂತೂ ದೂರ ಉಳೀತು, ಮತ್ತು ಅವ್ನು ಹೋಗಕ್ಕೆ ಬಿಟ್ರು. ಮತ್ತು BJP ಮೇಲೆ ಆರೋಪ ಮಾಡೋದೇನಿದೆ? BJP ಸರ್ಕಾರ, ಕೇಂದ್ರ ಸರ್ಕಾರ, ಅನ್ಲೆಸ್ ರಾಜ್ಯ ಸರ್ಕಾರ ಒಂದು FIR ಮಾಡಿ ಇವ್ರ ಮೇಲೆ ಇಂಥ ಗಂಭೀರ ಸ್ವರೂಪದ ಆರೋಪ ಇದೆ, ಮೊದಲೇದು ಇವ್ರು ಡಿಟೈನೇ ಮಾಡಿಬಿಡ್ಬೋದಾಗಿತ್ತು. ಅವ್ರಿಗೆ ಹಾರ್ದಿಕ್ ಹೋಗ್ಬಿಡ್ಬಾರ್ದು ಅಂತ ಹೇಳೋ ಪ್ರಶ್ನೆ ಇಲ್ಲ, ಇವರು ಡಿಟೈನ್ ಮಾಡ್ಬೋದಾಗಿತ್ತು. ಇಲ್ಲ, ಕನಿಷ್ಠ ಪಕ್ಷ FIR ಮಾಡಿ ಇವ್ರ ಮೇಲೆ ಗಂಭೀರ ಸ್ವರೂಪದ ಆರೋಪದ, ಇವ್ರನ್ನ ಯಾವುದೇ ವಿದೇಶಕ್ಕೆ ಹೋಗಕ್ಕೆ ಬಿಡಬಾರ್ದು ಅಂತ ಕೇಂದ್ರ ಸರ್ಕಾರಕ್ಕೆ ಬರೀಬೇಕೇನು? ಕೇಂದ್ರ ಸರ್ಕಾರಕ್ಕೆ ಅನ್ನಿಸ್ಬಿಡ್ತದ. ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಎಲ್ಲ MP ಗಳಿಗೂ ಇರ್ತದೆ. ನಾವೇನು ಕೊಟ್ಟಿಲ್ಲ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್, ಅವ್ರಿಗೆ ಫೇವರ್ ಮಾಡಿದ್ದೀವಿ ಅಂತಲ್ಲ. ಒಂದು ಸರ್ತಿ ನೀವು MP ಆದರೆ 5 ವರ್ಷಗಳ ಕಾಲ ನಿಮಗೆ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇರ್ತದೆ. ಆ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟನ್ನು ಅವರು ಇದ್ದರೆ ಭಾಳಷ್ಟು ದೇಶಗಳಿಗೆ ವೀಸಾ ಅಗತ್ಯ ಇಲ್ಲ. ಕೆಲವು ದೇಶಗಳಿಗೆ, ಅಮೇರಿಕಾ ಇತ್ಯಾದಿ ದೇಶಗಳಿಗೆ ಇದೆ, ಬಾಕಿ ದೇಶಗಳಿಗೆ ಅಗತ್ಯನೇ ಇಲ್ಲ.
ಸರ್, ಈಗ ಲುಕ್ಔಟ್ ನೋಟಿಸ್ಗೂ ಮತ್ತು ಇಂಟರ್ಪೋಲ್ಗೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ. ಯಾರಾದರೂ ಒಂದೊಮ್ಮೆ ದೇಶದಲ್ಲಿ ವಿಚಿತ್ರಕಾರಿ ಶಕ್ತಿಗಳು ಅಥವಾ ಏನಾದರೂ ಮೋಸ ಮಾಡಿ, ಈಗ ವಿಜಯ್ ಮಲ್ಯನ್ ಅಂತವ್ರು ಈಗ ಫ್ರಾಡ್, ಈಗ ಬ್ಯಾಂಕ್ಗಳಿಗೂ 9,000 ಕೋಟಿ ನಾಮ ಹಾಕಿ ಹೋಗಿದ್ರು, ಅಂಥವ್ರಿಗೆಲ್ಲ ಇಂಟರ್ಪೋಲ್ ನೋಟಿಸ್ ಹಾಕ್ಬೋದು ಅನ್ನೋದು ನಮ್ಮ ಗಮನಕ್ಕಿರುವಂಥದ್ದು. ಈಗ ಇವ್ರಿಗೂ ಕೂಡ ಅಂತ ಒಂದು ನೋಟಿಸ್ ಜಾರಿ ಮಾಡಬೇಕಾಗಿತ್ತು, ಕೇಂದ್ರದವರು ಕೈ ಚೆಲ್ಲಿದ್ದಾರೆ ಅಂತೇಳಿ CM ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರು ಇವ್ರದ್ದೊಂದು ಧೂರ್ತತನ. ಯಾಕಂದ್ರೆ ನಿಮ್ದು FIR ಇಲ್ಲ, ಯಾವ ಕೋರ್ಟಲ್ಲಿ FIR ಇಲ್ಲ, ಕೋರ್ಟ್ ಆರ್ಡರ್ ಇಲ್ಲದೆ ಅವ್ರ ಮೇಲೆ ಇಂಟರ್ಪೋಲ್ ಲುಕ್ಔಟ್ ಹೆಂಗೆ ಮಾಡೋಕ್ಕಾಗತ್ತೆ? ಈಗ FIR ಮಾಡಿದ್ದೀರಿ, ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ, ಕೋರ್ಟ್ ಆರ್ಡರ್ ಆಗ್ಬೇಕು ಅದಕ್ಕೆ. ಇಲ್ಲಿ ಕೋರ್ಟ್ ಆರ್ಡರ್ ಆದ ನಂತರ ಅಲ್ಲಿ ಕೋರ್ಟ್ನಲ್ಲಿ ನಾವು ಫೈಲ್ ಮಾಡಿದ ನಂತರ ಇಂಗ್ಲೆಂಡ್ ಕೋರ್ಟ್ನಲ್ಲಿ ಅಲ್ಲಿಯೂ ಕೂಡ ಅವರ ತಪ್ಪಿತಸ್ಥರಾದ ನಂತರ ಇದೆಲ್ಲ ಆಗಿದೆ. ಈಗ ಎಲ್ಲವನ್ನ ಮೋದಿ ಅವರ ಮೇಲೆ ದೂರೋದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ. ಇಲ್ಲ, ಅವ್ರಿಗೆ ತಾವೇನು ಅವರು ತಮ್ಮ ಫೇಲ್ಯೂರ್ 21ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೆ ಇಷ್ಟೊಂದು ಗಂಭೀರ ವಿಷಯದ ಬಗ್ಗೆ, ಭಾಳ ಹೆಣ್ಮಕ್ಳ ಬಗ್ಗೆ ಕಳಕಳಿಯಿಂದ ಇರೋ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಒಂದು FIR ಯಾಕೆ ಮಾಡಲಿಲ್ಲ, ಡಿಟೈನ್ ಯಾಕೆ ಮಾಡಲಿಲ್ಲ? ಕೇಂದ್ರ ಸರ್ಕಾರ ಆಮೇಲೆ ಬೈತಿರಲ್ರಿ, ನಾಚಿಕೆ ಬರಲ್ಲ ನಿಮ್ಗೆ? ಸರ್, ಈಗ ಇನ್ನೊಂದು ಪ್ರಶ್ನೆ, ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಈಗ ಅಂದ್ರೆ JDS ಮತ್ತು BJP ಹೊಂದಾಣಿಕೆ ಆಗಿರುವಂತದ್ದು ಈ ಚುನಾವಣೆ ಸಂದರ್ಭದಲ್ಲಿ ಪೆನ್ ಡ್ರೈವ್ ಅಥವಾ CD ರಾಸಲೀಲೆ ವಿಜುವಲ್ಸ್ ಎಲ್ಲ ಎಲ್ಲರ ಮೊಬೈಲಲ್ಲಿ ಹರಿದಾಡಿದ್ದು ಚುನಾವಣೆಯ ಮೇಲೆ ಏನಾದರೂ, ಮತದಾನದ ಮೇಲೆ ಏನಾದರೂ ಪರಿಣಾಮ ಬೀರಿದೆಯಾ ಸರ್ ಇದು? ಯಾವುದೇ ರೀತಿ ಪರಿಣಾಮ ಬರಲ್ಲ. ನಾವು 3 ಸೀಟ್ ಅವ್ರಿಗೆ ಬಿಟ್ಟುಕೊಟ್ಟು ಹೊಂದಾಣಿಕೆ ಮಾಡ್ಕೊಂಡು ಬಿಟ್ರೆ ಅವ್ರ ಪಾರ್ಟಿ ಅದು, ಡಿಸಿಷನ್ ಇದು ಅವ್ರದ್ದು. ಅದು ಅವ್ರಿಗೆ ಟಿಕೆಟ್ ಕೊಡಬೇಕು ಕೊಡಬಾರ್ದು ಇತ್ಯಾದಿ, ಕೊಡಬೇಕಾಗಿತ್ತು ಕೊಡಬಾರ್ದಾಗಿತ್ತು ಅನ್ನೋದು. ನಂಬರ್ 2, ಇದು ಇವತ್ತಿಂದಲ್ಲ, ಇದು 19ರಲ್ಲಿ ಇವರೇನು 18ರಲ್ಲಿ ಅವ್ರಿಗೇನು ಇವರು ಮುಖ್ಯಮಂತ್ರಿ ಮಾಡಿ ಅವ್ರ JDSಗೆ ಅಧಿಕಾರ ಕೊಟ್ಟು ರೇವಣ್ಣನ ಮುಖ್ಯಮಂತ್ರಿ PWD ಮಂತ್ರಿ ಮಾಡಿದಾರಲ್ಲ, ಅವಾಗಿನಿಂದನೂ ಇವ್ರದ್ದಿದೆ. ಅದಾದ ನಂತರ 19ರಲ್ಲಿ ರೇವಣ್ಣನ ಪರವಾಗಿ ಕಾಂಗ್ರೆಸ್ದವ್ರು ಮತ ಕೇಳಿದ್ರಲ್ಲ, ಅವತ್ತಿನಿಂದ CDಗಳಿದೆ. ನೀವೇನು ಕತ್ತಿ ಕಾಯ್ತಾ ಇದ್ರೆ? ಈಗ ರೇವಣ್ಣ ಹೇಳಿದ್ದಾರೆ ಮನೆ ಸುದ್ದಿಗೋಷ್ಠಿಯಲ್ಲಿ, ಅಣ್ಣ ಇದು 4 ವರ್ಷದ ಹಿಂದಿನ ವಿಜುವಲ್ ಇವತ್ತು ಬಂದು ಕೇಳಿದ್ರೆ ಏನ್ ಹೇಳಕ್ಕಾಗತ್ತೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಈ ಮಾತನ್ನ. ಅವಾಗ 4-5 ವರ್ಷದ ಹಿಂದಿನ ವಿಜುವಲ್ ಅದನ್ನ ಇಟ್ಟುಕೊಂಡು ಇವತ್ತು ಮಾತನಾಡ್ತಾ ಇದ್ದಾರೆ. ಮತ್ತು ಅವತ್ತು ನಿಮ್ಗೆ ಗೊತ್ತಿರ್ಲಿಲ್ವಾ, ನಿಮ್ಮದೇ ಸರ್ಕಾರ ಇತ್ತು, ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆಗೆ ಸರ್ಕಾರ ಇತ್ತು, ಗೃಹ ಮಂತ್ರಿಗಳು ಕಾಂಗ್ರೆಸ್ನವ್ರು ಇದ್ರು. ಈಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 1 ವರ್ಷ ಆಗಕ್ಕೆ ಬಂತು. ಇದೆಲ್ಲ ನಿಮ್ಗೆ ಗೊತ್ತಿರ್ಲಿಲ್ವಾ? ಹೋಗ್ಲಿ, ಗೊತ್ತಾದ ನಂತರ ಸಹಿತ ಇನ್ನೂ ಆ್ಯಕ್ಷನ್ ತೊಗೊಂಡಿಲ್ಲ. ಒಂದು FIR ಮಾಡಲಾರ್ದೆ ಯಾರನ್ನಾದರೂ ವಿದೇಶದಿಂದ ವಾಪಸ್ ತರ್ಸೋಕ್ಕಾಗತ್ತಾ? FIR ಬಿಡಿ, FIR ಆದ್ಮೇಲೆ ಕೋರ್ಟ್ ಆರ್ಡರ್ ಆಗ್ಬೇಕು ಅವ್ರಿಗೆ ವಿದೇಶದಿಂದ, ಅಲ್ಲಿನ ಪೊಲೀಸರಿಗೆ ಇನ್ಫಾರ್ಮೇಶನ್. FIR ಮೇಲೆ ಅಷ್ಟೇ ಆಗಲ್ಲ. ಎಷ್ಟು ತಿಳುವಳಿಕೆ ಇದೆ ಸಿದ್ದರಾಮಯ್ಯನವ್ರಿಗೆ, ಆದರೆ ಕೇಂದ್ರದ ಮೇಲೆ ಗೂಬೆ ಕೂಡಿಸ್ಬೇಕಂತ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅವ್ರದ್ದು ರೇವಣ್ಣವ್ರ ಜೊತೆಗೆ ಚೆನ್ನಾಗಿದೆ. ರೇವಣ್ಣನ ಮೇಲೆ ಅನುಕಂಪವನ್ನು ತೋರಿಸಿ ಕುಮಾರಸ್ವಾಮಿಗೆ ಅವರು ಹೊಡಿಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಹಿಂದೆ 2018ರಲ್ಲಿ ಕಾಂಗ್ರೆಸ್ JDS ದೋಸ್ತಿ ಇತ್ತು, ಅವಾಗ್ಲೇ ಈ ವಿಚಾರ ಗೊತ್ತಿತ್ತು. ಆದ್ರೆ ಅವಾಗ್ಲೇ ಏನು ಮಾಡದೆ ಅಂತ ಇರುವಂತವ್ರು ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು ಈಗ BJP ಅವ್ರ ಮೇಲೆ ರಾಜಕೀಯವಾಗಿ ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ. ನಾನು ಅದನ್ನೇ ಹೇಳಿದ್ದು. ಒಂದು, ಎರಡನೇದು ರೇವಣ್ಣ ಅವ್ರ ಜೊತೆಗೆ ಸಿದ್ದರಾಮಯ್ಯನವರು ಚೆನ್ನಾಗಿರೋದ್ರಿಂದ FIR ಮಾಡಿಲ್ಲ ಅಷ್ಟೇ. ತಾವು ಪ್ರಧಾನಮಂತ್ರಿ ಅವರಿಗೆ ತುಂಬಾ ಹತ್ತಿರದಲ್ಲಿ ಇರುವಂತವ್ರು ಮತ್ತು ಅಮಿತ್ ಶಾ ಅವ್ರ ಜೊತೆ ಒಡನಾಟವನ್ನು ಹೊಂದಿದಂತವರು, ಕೇಂದ್ರದಲ್ಲಿ ಇರುವಂತವ್ರು. ಸೊ ಈ ಪ್ರಜ್ವಲ್ ರೇವಣ್ಣ ವಿಚಾರ ಕೇಂದ್ರದ ಅಂದ್ರೆ BJP ವರಿಷ್ಠರಿಗೆ ಗೊತ್ತಾಗಿದೆಯಾ ಸರ್? ಅಲ್ಲ, ಗೊತ್ತಾಗಿದೆ. ನಮ್ಮ ಅಮಿತ್ ಶಾ ಅವ್ರ ರಿಯಾಕ್ಷನ್ ವ್ಯಕ್ತಪಡಿಸಿದ್ದಾರೆ. ಅವ್ರನ್ನ ಮೊನ್ನೆ ಹುಬ್ಬಳ್ಳಿ ರ್ಯಾಲಿಯಲ್ಲೂ ವ್ಯಕ್ತಪಡಿಸಿದ್ದಾರೆ. ಅವ್ರನ್ನ ಕಟ್ಟುನಿಟ್ಟಿನ ಕ್ರಮ ಆಗಬೇಕು, ತಕ್ಷಣ ಅವ್ರನ್ನ ಬಂಧಿಸಬೇಕು ಇತ್ಯಾದಿ ಎಲ್ಲವನ್ನೂ ಹೇಳಿದ್ದಾರೆ. ಓಕೆ ಸರ್, ಈಗ ನಾನು ಕೆಲವೊಂದು ವಿಚಾರಕ್ಕೆ ಬರ್ತೇನೆ. ಸಿದ್ದರಾಮಯ್ಯನವರು ಮತ್ತೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಮೋದಿ ಅವರು ಸುಳ್ಳಿನ ಕಾರ್ಖಾನೆಯನ್ನೇ ಇಟ್ಕೊಂಡಿದ್ದಾರೆ. BJP ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ನಾವೆಲ್ಲ ಫ್ರೀಬೀಸ್ಗಳನ್ನ ಕೊಟ್ಟಿದ್ದೀವಿ, ಮೋದಿನೇ ಗ್ಯಾರಂಟಿ ಅಂತ ಹೇಳ್ತಾರೆ. ಏನ್ ಗ್ಯಾರಂಟಿ? ಈ ರಾಜ್ಯಕ್ಕೆ ಏನ್ ಕೊಟ್ಟಿದ್ದಾರೆ? ನಾವು ಬಡವರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೇ ದುಡ್ಡಿನ ಕೊರತೆ ಇಲ್ಲ. ನಾವು ಉಚಿತ ಭಾಗ್ಯಗಳನ್ನು ಕೊಟ್ಟರು ಕೂಡ ಜನಕಲ್ಯಾಣಕ್ಕಾಗಿ ಅದನ್ನ ಹಣವನ್ನು ಬಳಸ್ತಾ ಇದ್ದೇವೆ ಅಂತೇಳಿ ಧಾರಾಳವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೋದಲ್ಲೆಲ್ಲ ಈ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇರ್ಬೋದು. ಇಡೀ ದೇಶದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳಿ ಫಸ್ಟ್. ಅವರು ಈಗ ಬರುವ ದಿವಸದಲ್ಲಿ ದೇಶದಲ್ಲಿ ಏನು ಪರಿಸ್ಥಿತಿ ಆಗುತ್ತೆ ಅವರಿಗೆ ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ. ಎರಡನೇದಾಗಿ ಅವರೇನೋ ಕೆಲವರಿಗೆ 2,000 ರೂಪಾಯಿ ಅಂತ ಹೇಳಿ ಕೊಟ್ಟಿರೋದಕ್ಕೆ ಸ್ಟ್ಯಾಂಪ್ ಪೇಪರ್ ಜಾಸ್ತಿ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ. ಸ್ಟ್ಯಾಂಪ್ ಪೇಪರ್ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಮಾಡಿದ್ದಾರೆ. 100 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಎಲ್ಲಿ ಕೊಡಬೇಕಿತ್ತು ಅಲ್ಲಿ 500 ರೂಪಾಯಿ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ.
ಹಾಲು ಸಹಾಯಧನ, ಹಾಲು ಉತ್ಪಾದಕರಿಗೆ ಸಹಾಯಧನ ನಿಲ್ಲಿಸಿದ್ದಾರೆ, ಕನ್ಸ್ಯೂಮರ್ಗೆ ಹಾಲು ದರ ಜಾಸ್ತಿ ಮಾಡಿದ್ದಾರೆ. TC ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತಂದರೆ ಒಂದು 10,000 ರೂಪಾಯಿ ತುಂಬ್ತಿದ್ರು ಮೊದಲು, ಈಗ 2 ಲಕ್ಷದಿಂದ 3 ಲಕ್ಷವರೆಗೆ ತುಂಬಬೇಕಾಗತ್ತೆ. ಆಮೇಲಿಂದ ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಟ್ಯಾಕ್ಸ್ ಮಾಡಿದ್ರು ಒಬ್ಬ ಮನುಷ್ಯನಿಂದ 10,000 ರೂಪಾಯಿ ತಗೋತಾರೆ. ಅಬಕಾರಿ ಜಾಸ್ತಿ ಮಾಡಿದ್ದಾರೆ, ಎಲ್ಲ ವಿಸ್ಕಿ ವೈನು ಎಲ್ಲ ಮಾಡಿದ್ದಾರೆ, ಬಿಯರು. ಈಗ ಅದನ್ನೆಲ್ಲ ಮಾಡಿದರೆ 10,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಒಬ್ಬ ಮನುಷ್ಯನಿಂದ, 2,000 ರೂಪಾಯಿ ಕೊಡ್ತಾರೆ. ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ನೀವು ಗಮನಿಸಿರ್ಬಹುದೇನೋ, ಒಂದು ಫ್ಯಾಮಿಲಿಗೆ ಇವರು 2,000 ರೂಪಾಯಿ ಕೊಡ್ತಾರೆ, ಆದ್ರೆ 30,000 ರೂಪಾಯಿ ಅವರು ಪೀಕ್ತಾರೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹಾಕಿದ್ರು. ಅಂದ್ರೆ ಒಂದು ಫ್ಯಾಮಿಲಿನಲ್ಲಿ ಒಬ್ಬ ಕುಡುಕ ಇರ್ತಾನೆ ಅಂತ ಇಟ್ಕೊಳ್ಳೋಣ, ಅವ್ನು ದಿನಾಲು ಎಣ್ಣೆ ಎಷ್ಟಾಗ್ತಾನೆ, ಒಂದು 200 ರೂಪಾಯಿ ಹಾಕ್ತಾನೆ ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು, ವರ್ಷಕ್ಕೆ ಎಷ್ಟಾಯ್ತು ಅಂತ ಲೆಕ್ಕ ಹಾಕಿದಾಗ ಒಂದೊಂದು ಫ್ಯಾಮಿಲಿಯಿಂದ 30,000 ರೂಪಾಯಿ ಹೋಗ್ತಾ ಇದೆ ಸರ್ಕಾರದ ಬೊಕ್ಕಸಕ್ಕೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, 30,000 ಅನ್ನೋದು ಒಂದು ಕನಿಷ್ಠ ಪಕ್ಷ ಈ ನೀವು ಮದ್ಯದ್ದು ಸೇರಿಸಿದ್ರೆ, ನಾನು ಮದ್ಯದ್ದು ಸೇರಿಸಿರಲಿಲ್ಲ, ಇವರೇನು ಇದೆಲ್ಲ ಜಾಸ್ತಿ ಮಾಡಿದ್ದಾರೆ, ಸ್ಟ್ಯಾಂಪ್ ಡ್ಯೂಟಿ ಇತ್ಯಾದಿ ನಾನು ಈಗ ಹೇಳಿದ್ದು. ಅದರಲ್ಲಿ 10,000 ಮದ್ಯದ್ದು ಸೇರಿಸಿದ್ರೆ 30,000 ಆಗ್ಬೋದು. 30,000 ಕಸ್ಕೊಳ್ಳೋದು, 2,000 ಕೊಡೋದು, ಇದು ಕಾಂಗ್ರೆಸ್ಸಿನ ನೀತಿ. ಇದು ಅಂದ್ರೆ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಳ್ಳೋದು ಕೊಡ್ತಾ ಇದ್ದಾರೆ, ಅಷ್ಟೇ ಮಾಡ್ತಾ ಇದ್ದಾರೆ. ಸರ್, ಈಗ ಕೇಂದ್ರದವರು ಅಂದ್ರೆ ನಿಮ್ಮ ಬಿಜೆಪಿ ಕೇಂದ್ರದವರು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ರಿ ಈ 2024 ಲೋಕಸಭೆ ಚುನಾವಣೆಯಲ್ಲಿ. ಬಹಳಷ್ಟು ಜನ ಹೇಳ್ತಾ ಇದಾರೆ, ನಮಗೆ ಕಾಂಗ್ರೆಸ್ನವರ ಒಂದು ಪ್ರಣಾಳಿಕೆ ನಮ್ಮ ತಲೆನಲ್ಲಿದೆ, ಬಿಜೆಪಿ ಅವರ ಪ್ರಣಾಳಿಕೆ ಏನು ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿ. ಇದು ಏನಾದ್ರೂ ತಮ್ಮ ಗಮನಕ್ಕೆ ಬಂದಿದೆ ಸರ್? ಆ ರೀತಿ ಯಾರು ಹೇಳಿಲ್ಲ. ಯಾಕಂದ್ರೆ ದೇಶದಲ್ಲಿ ಉದ್ಯೋಗ ಜಾಸ್ತಿ ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದರ ಜೊತೆಗೆ ಸೂರ್ಯಘರ್ ಮಾಡ್ತೀವಿ ಅಂತ ಹೇಳಿದ್ದೀವಿ. 5 kg ಅಕ್ಕಿಯನ್ನು ಮುಂದಿನ 5 ವರ್ಷದೊಳಗೆ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲಿಂದ ಆಯುಷ್ಮಾನವನ್ನು ಎಲ್ಲ ವರ್ಗದವರಿಗೂ ಎಲ್ಲ ವರ್ಗ ಅಂದ್ರೆ ಇನ್ಕಮ್ ಬ್ಯಾರಿಯರ್ ಇಡ್ಲಾರ್ದೆ ಎಲ್ಲ ವಯಸ್ಕರಿಗೂ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆನಂತರ ನಮ್ಮ ಲಖಪತ್ ದೀದಿ, ಲಕ್ಷಾಧಿಪತಿ ಸಹೋದರಿಯರನ್ನ ಮಾಡೋದು, ಅದನ್ನು ಹೇಳಿದ್ದೀವಿ. ಎಲ್ಲವೂ ಹೇಳಿದ್ದೀವಿ. ಯಾರು ಓದಿದ್ದಾರೆ ಅವ್ರಿಗೂ ಗೊತ್ತಾಗತ್ತೆ. ಕಾಂಗ್ರೆಸ್ ಪಾರ್ಟಿಯವರು 1 ಲಕ್ಷ ಕೊಡ್ತೀವಿ ಅಂತೇಳಿ ಹೇಳ್ತಾರಲ್ಲ, ಸುಳ್ಳು ಹೇಳ್ತಾರಲ್ಲ. ಯಾಕಂದ್ರೆ ಅವ್ರು ಅಧಿಕಾರಕ್ಕೆ ಬರೋದಿಲ್ಲ. ಅಧಿಕಾರಕ್ಕೆ ಬರ್ಬೇಕಂದ್ರೆ 273 ಸೀಟ್ ಗೆಲ್ಲಬೇಕು. ಅವರು ಕಾಂಟೆಸ್ಟ್ ಮಾಡಿದೆ 230. ಹಾಗಾಗಿ ಅವರ ಈ ಒಂದು ಇದೇನಿದೆ ಅಲ್ಲ, ಅಂದ್ರೆ ಉಚಿತವಾಗಿ 1 ಲಕ್ಷ ಒಂದು ಮಹಿಳೆಯರಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಕೊಡಕ್ಕಾಗಲ್ಲ ಅದನ್ನ, ಯಾಕಂದ್ರೆ ಅವ್ರ ಅಧಿಕಾರಕ್ಕೆ ಬರಲ್ಲ. ಸುಳ್ಳು ಹೇಳಲಿಕ್ಕೆ ನೀವು ಬರೋದಿಲ್ಲ ಅಂದ್ಮೇಲೆ ಏನ್ ಬೇಕಾದ ಸುಳ್ಳು ಹೇಳೋದು ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ, ಅಷ್ಟೇ. ಹಿಂದೆ ಕೂಡ ಪ್ರಚಾರ ಸಭೆಯಲ್ಲಿ ತಾವು ಸಾಕಷ್ಟು ಬಾರಿ ಹೇಳಿದ್ರಿ, ಇಂಡಿ ಒಕ್ಕೂಟ ಅಲ್ಲಿ ಒಕ್ಕೂಟದಲ್ಲಿ ಯಾರೂ ಒಗ್ಗಟ್ಟಿಲ್ಲ, ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಗೊತ್ತಿಲ್ಲ, ಹೀಗಾಗಿ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ. ಆದ್ರೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ, ಜನ ನಮ್ಮ ಹಿಂದೆ ಇದ್ದಾರೆ, ನಮ್ಮ ಫ್ರೀ ಬೀಸ್ಗೆ ಜನ ಮಾನ್ಯತೆ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಾವು ಆಲ್ ಓವರ್ ಇಂಡಿಯಾನು ಕೂಡ ನಾವು ಫ್ರೀ ಬೀಸ್ಗಳನ್ನ ಮಾಡ್ತಾ ಇದ್ದೀವಿ, ಜನ ಕಲ್ಯಾಣಕ್ಕಾಗಿ ಜನ ನಮ್ಮ ಹಿಂದೆ ಇದ್ದಾರೆ. ಈ ಸಲ ನಾವು ಲೋಕಸಭೆಯಲ್ಲಿ ನಾವೇ ಅಧಿಕಾರ ಗದ್ದುಗೆ ಹಿಡಿಯೋದು ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಅವರಿಗೆ ರಾಜಸ್ಥಾನದಲ್ಲಿ ಫ್ರೀ ಬೀಸ್ ಅನೌನ್ಸ್ಮೆಂಟ್ ಮಾಡಿದ್ದಾರಲ್ಲ, ಅವ್ರದೇ ಸರ್ಕಾರ ಇತ್ತು. ಛತ್ತೀಸ್ಗಢದಲ್ಲೂ ಫ್ರೀ ಬೀಸ್ ಮಾಡಿದ್ರಲ್ಲ, ಅವ್ರದೇ ಸರ್ಕಾರ ಇತ್ತು. ಮಧ್ಯಪ್ರದೇಶದಲ್ಲೂ ಕಾಂಗ್ರೆಸ್ ಕಮಲ್ನಾಥ್ ಅವರು ಏನ್ ಬೇಕು ಬೇಡ ಎಲ್ಲ ಅನೌನ್ಸ್ಮೆಂಟ್ ಮಾಡಿ ಏನಾದ್ರೂ ಮಾಡಿ ಅಧಿಕಾರ ಹಿಡಿಲೇಬೇಕು ಅಂತ, ಅದೇ ಮಧ್ಯಪ್ರದೇಶದಲ್ಲಿ ಬಂದೇ ಬಿಡ್ತೀವಿ ಅನ್ನೋ ಟೈಪ್ ಮಾತಾಡ್ತಾ ಇದ್ರು. ಛತ್ತೀಸ್ಗಢದಲ್ಲಿ 100% ಬ್ಯಾಕ್, ಓನ್ಲಿ ಡೌಟ್ ರಾಜಸ್ಥಾನ ಅಂತಿದ್ರು. ಆಮೇಲೆ ಕೊನೆಗೆ ರಾಜಸ್ಥಾನ ನಮ್ದೇ ಅಂದ್ರು. ಏನಾಯ್ತು? ಹೋದ ಸರ್ತಿ 3 ರಾಜ್ಯಗಳನ್ನು ಗೆದ್ದಿದ್ರು ಅವರು. ಅಂದ್ರೆ ಈ ಕಳೆದ 23 ಚುನಾವಣೆಗಿಂತ 18ರ ಚುನಾವಣೆ, ಅಸೆಂಬ್ಲಿ 3 ರಾಜ್ಯಗಳ ಚುನಾವಣೆಯಲ್ಲಿ ಗೆದ್ದಿದ್ರು ಅವರು. ಈಗ ಯಾಕೆ ಸೋತ್ರಿ ಅಂದ್ರೆ ನಿಮ್ಮ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ ಅಂತ ಜನಕ್ಕೆ ಗೊತ್ತಿದೆ. ಸರ್, ಈ ಬಾರಿ ಕೇಂದ್ರದಲ್ಲಿ ಬಿಜೆಪಿ ಅಥವಾ NDA ಎಷ್ಟು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ ತಮ್ಮ ಪ್ರಕಾರ? ಬಿಜೆಪಿ 370, NDA 400. ಅಂದ್ರೆ 400 ಗಡಿಯನ್ನ ಮುಟ್ತೀರಿ? 100%. ಅದಕ್ಕೆ ಮೋದಿ ಅವರೇ ಕಾರಣನಾ? ಮೋದಿ ಮೇನ್ಲಿ ಮೋದಿ ಅವರ ನೇತೃತ್ವ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಂಘಟಿತ ಪ್ರಯತ್ನ. ಓಕೆ, ನೀನು ನಮ್ಮ ರಾಜ್ಯದ ವಿಚಾರಕ್ಕೆ ಬರ್ತಾನೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಸ್ಥಾನವನ್ನ ಗೆಲ್ಲುವ ನಿರೀಕ್ಷೆ ಹೊಂದಿದೆ? ನಾವು 28ಕ್ಕೆ 28 ಪ್ಲಾನ್ ಮಾಡ್ತಾ ಇದ್ದೀವಿ. ಕನಿಷ್ಠ ಪಕ್ಷ 26 ಅಂತೂ ಗೆದ್ದೇ ಗೆಲ್ತೀವಿ.
ಧಾರವಾಡ ಬಿಜೆಪಿಯ ಭದ್ರಕೋಟೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈ ಬಾರಿ ಯಾಕೋ ಸ್ವಲ್ಪ ಲಿಂಗಾಯತರ ಇಶ್ಯೂ ಎಲ್ಲೋ ಸ್ವಲ್ಪ ಜೋಶಿ ಅವ್ರನ್ನ ಸ್ವಲ್ಪ ಅಲಗಾಡಿಸ್ತು ಅನ್ನುವಂಥ ವಿಚಾರ ಒಪ್ಕೋತೀರಾ? ಯಾವುದೋ ಅಲ್ಗಾಡಿಸಿಲ್ಲ. ಎಲ್ಲ ಸಮುದಾಯದವ್ರು, ಲಿಂಗಾಯತ ಸಹಿತವಾಗಿ ಎಲ್ಲ ಸಮುದಾಯದವ್ರು ನನ್ನ ಜೊತೆಗಿದ್ದಾರೆ. ಯಾವುದೇ ರೀತಿ ಅಲ್ಗಾಡಿಸೋ ಪ್ರಶ್ನೆನೇ ಇಲ್ಲ. ಲಿಂಗಲೇಶ್ವರ ಇಶ್ಯೂ ಏನು ತಮಗೇನು ಎಫೆಕ್ಟ್ ಆಗಿಲ್ಲ ಅಂತ ಅನ್ಸುತ್ತೆ? ನಾನು ಅವ್ರ ವಿಷಯವಂತೂ ನಾನು ಮಾತೇ ಆಡೋದಿಲ್ಲ. ಸೊ ಜನ ಎಲ್ಲ ನನ್ನ ಜೊತೆಗಿದ್ದಾರೆ. ಕಳೆದ ಬಾರಿಗಿಂತ ನಮ್ಮ ಡಿಫರೆನ್ಸು, ಗೆಲುವಿನ ಡಿಫರೆನ್ಸು ಭಾಳ ಜಾಸ್ತಿ ಆಗಿದೆ. ನೀವು 2004ರಿಂದ ಇಲ್ಲಿವರೆಗೂ ಕೂಡ 4 ಚುನಾವಣೆಗಳನ್ನ ತಾವು ಎದುರಿಸಿದ್ದೀರಿ. ಲಕ್ಷ ಅಂದ್ರೆ ಪ್ರತಿ ಸಲ ಚುನಾವಣೆಯಲ್ಲೂ ಕೂಡ ಲಕ್ಷ ಅಂತರದಲ್ಲಿ ತಾವು ಗೆಲುವನ್ನು ಸಾಧಿಸಿದ್ರಿ. ನಾನು ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿ ಹೇಳೋದಾದ್ರೆ ಈ ಬಾರಿ 2024ರ ಚುನಾವಣೆ ನಿಮ್ಮ 5ನೇ ಚುನಾವಣೆ, ಲೋಕಸಭೆ ಚುನಾವಣೆ, ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತೀನಿ ಅನ್ನುವಂತ ಆತ್ಮವಿಶ್ವಾಸ ನಿಮ್ಮದಾಗಿದೆ? ನಾನು ಎಷ್ಟು ಮತ ಅಂತ ಹೇಳೋದಕ್ಕಿಂತ ನಾನು ಈಗಾಗಲೇ ಹೇಳಿದ್ದೀನಿ, ಕಳೆದ ಬಾರಿ ಏನು ಗೆದ್ದಿದ್ದು ಅದಕ್ಕಿಂತ ಬಹಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೇನೆ. ನಿಮ್ಮ ಪ್ರತಿಸ್ಪರ್ಧಿ ಅಥವಾ ನಿಮ್ಮ ಸ್ಪರ್ಧೆ ಇರುವಂತದ್ದು ಯಾರ ಜೊತೆ? ಕಾಂಗ್ರೆಸ್ ಪಾರ್ಟಿ ಜೊತೆ. ಓಕೆ, ಕಾಂಗ್ರೆಸ್ ಪಾರ್ಟಿಯ ಬಗ್ಗೆ ಮತ್ತು ಅವರ ಅಭ್ಯರ್ಥಿಯ ಬಗ್ಗೆ ಏನಾದರೂ ಹೇಳೋಕ್ಕಿದೆಯಾ? ಕಾಂಗ್ರೆಸ್ ಪಾರ್ಟಿ ಬಂದು 60 ವರ್ಷ ಆಡಳಿತ ಮಾಡಿದ್ರು. ದೇಶವನ್ನು ಈ ಸ್ಥಿತಿಗೆ ಇಟ್ಟಿರುವಂತಹ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ನೇತೃತ್ವಹೀನ ಪಾರ್ಟಿ, ದಿಶಾಹೀನ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಜನ ಓಟ್ ಹಾಕೋದ್ರಿಂದ ಅಲ್ಲಿ ಸರ್ಕಾರವೂ ಬರೋದಿಲ್ಲ. ಬಿಜೆಪಿಗೆ ಓಟ್ ಹಾಕಿದರೆ ಸರ್ಕಾರ ಬರ್ತದೆ, ಆಡಳಿತ ಪಕ್ಷದಲ್ಲಿದ್ದು ಹೆಚ್ಚು ಕೆಲಸವನ್ನು ಮಾಡ್ಬೋದು. ಬಟ್ ಸಿದ್ದರಾಮಯ್ಯನವರು ಹೇಳ್ತಾರೆ, ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಈ ಬಾರಿಯ ಬಿಜೆಪಿಯ ಕೆಲವೊಂದು ಆಂತರಿಕ ಗೊಂದಲಗಳು, ಕೆಲವೊಂದು ಅಪಸ್ವರಗಳು, ಹೀಗಾಗಿ ಕಾಂಗ್ರೆಸ್ಗೆ ನಮಗೆ ಹೆಲ್ಪ್ ಆಗುತ್ತೆ. ಈ ಬಾರಿ ಅವರು 20 ಸಂಖ್ಯೆಯನ್ನ ದಾಟೋದಿಲ್ಲ, ನಾವು 20 ಸಂಖ್ಯೆಯನ್ನ ನಾವು ದಾಟ್ತೀವಿ ಅನ್ನುವಂತ ಮಾತನ್ನ ಹೋದಲ್ಲೆಲ್ಲ ಹೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಬಗ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಸಿನ ಆಂತರಿಕ ಜಗಳ, ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ಮಧ್ಯೆ ಇರುವಂಥ ತೀವ್ರ ಭಿನ್ನಾಭಿಪ್ರಾಯ ಜಗಳದಿಂದಾಗಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲುತ್ತೆ. ಹುಬ್ಬಳ್ಳಿ ಧಾರವಾಡ ವಿಚಾರಕ್ಕೆ ಬರೋಣ. ಹುಬ್ಬಳ್ಳಿ ಧಾರವಾಡದ ಅಭಿವೃದ್ಧಿಗೆ ಜೋಶಿ ಅವರ ಕೊಡುಗೆ ಮೊದಲಿಂದಲೂ ಕೂಡ ಸಾಕಷ್ಟು ಇದೆ ಅನ್ನುವಂಥದ್ದು ಜನ ಮಾತಾಡ್ತಾ ಇರುವಂಥದ್ದು. ಸೊ ಇಲ್ಲಿ 20 ವರ್ಷಗಳ ಕಾಲ 4 ಬಾರಿ ತಾವು ಸಂಸದರಾಗಿ, ಸಚಿವರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೆಜ್ಜೆ ಗುರುತು ಏನು? ಪ್ರಹ್ಲಾದ್ ಜೋಶಿ ಹೆಜ್ಜೆ ಗುರುತು ಭಾಳ ಇದೆ. ಹೀಗಾಗಿ ಯಾವ್ದು ಹೇಳಬೇಕು, ಯಾವ್ದು IIT ನನ್ನ ಹೆಜ್ಜೆ ಗುರುತು, IIIT ನನ್ನ ಹೆಜ್ಜೆ ಗುರುತು, ಫೋರೆನ್ಸಿಕ್ ಯೂನಿವರ್ಸಿಟಿ ನನ್ನ ಹೆಜ್ಜೆ ಗುರುತು, ಹುಬ್ಬಳ್ಳಿ ವಿಮಾನ ನಿಲ್ದಾಣ ನನ್ನ ಹೆಜ್ಜೆ ಗುರುತು, ಹುಬ್ಬಳ್ಳಿ ಧಾರವಾಡ 2 ರೈಲ್ವೆ ಸ್ಟೇಷನ್ಗಳು ನಮ್ಮ ಹೆಜ್ಜೆ ಗುರುತು. ಎಷ್ಟು ಹೆಜ್ಜೆ ಗುರುತು ಬೇಕು ನಿಮಗೆ? ಸ್ಮಾರ್ಟ್ ಸಿಟಿ ವಿಚಾರ ಎಲ್ಲಿಗೆ ಬಂತು? ಸ್ಮಾರ್ಟ್ ಸಿಟಿಯಲ್ಲೂ ಚೆನ್ನಾಗಿ ಕೆಲಸ ಆಗಿದೆ, ಅದ್ಭುತವಾಗಿ ಕೆಲಸಗಳಾಗಿದ್ದಾವೆ. ಒಂದು 175 ಕೋಟಿ ರೂಪಾಯಿ ಸ್ಪೋರ್ಟ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ವಿ, ಅದು ನನ್ನ ಹೆಜ್ಜೆ ಗುರುತು. ಇವತ್ತಿನ ನಿಮ್ಮ ಚುನಾವಣಾ ಭಾಷಣದಲ್ಲಿ ನಾನೆಲ್ಲೋ ನೀವು ಮಾತಾಡೋದು ಕೇಳಿಸ್ಕೊಂಡೆ, ಧಾರವಾಡಕ್ಕೆ 400 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ ಅಂತೇಳಿ. ಯಾವ ಯೋಜನೆಗೆ ಸರ್ ಅದು? ಧಾರವಾಡ 400 ಕೋಟಿ ಇಲ್ಲ, ಧಾರವಾಡಕ್ಕೆ 1400 ಕೊಟ್ಟಿದ್ದೇವೆ. ಧಾರವಾಡ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಗೆ ಕುಡಿಯೋ ನೀರನ್ನ, ಮಲಪ್ರಭಾ ಕುಡಿಯೋ ನೀರನ್ನ ಕೊಡ್ತಾ ಇದ್ದೇವೆ. ಅದಕ್ಕೆ ಪೈಪ್ಲೈನ್ ಹಾಕೋ ಕೆಲಸ ಶುರು ಆಗಿದೆ. ಮಲಪ್ರಭಾ ನೀರು ಕೊಡೋದಕ್ಕೆ ಅದಕ್ಕೆ 1400 ಕೋಟಿ, ಶಿಗ್ಗಾಂವ್ ಸವಣೂರು ಹಳ್ಳಿಗಳಿಗೆ 400 ಕೋಟಿ ಕೊಟ್ಟಿದೆ. ಕೊನೆಯದಾಗಿ ನಿಮ್ಮ ಮತಕ್ಷೇತ್ರದ, ಧಾರವಾಡ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂತಹ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಜನರಿಗೆ, ನಿಮ್ಮ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಕೆಲಸವನ್ನ ಮಾಡಿದ್ದೇನೆ. ಯಾವುದೇ 20 ವರ್ಷ MP ಆಗಿ, 5 ವರ್ಷ ಮಂತ್ರಿಯಾಗಿ ಒಂದೇ ಒಂದು ಭ್ರಷ್ಟಾಚಾರವನ್ನು ಮಾಡಲಾರದೆ ನಾನು ಕೆಲಸವನ್ನು ಮಾಡಿದ್ದೇನೆ, ಅಭಿವೃದ್ಧಿಯನ್ನು ಮಾಡಿದ್ದೇನೆ. ಅದರ ಜೊತೆಗೆ ನಮ್ಮ ಜಿಲ್ಲೆಯನ್ನ, ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಹೆಡ್ ಕ್ವಾರ್ಟರ್ ಆಫ್ ದಿ ಜಿಲ್ಲೆಯನ್ನ ಇನ್ನೊಂದು ಮಟ್ಟಕ್ಕೆ ತರಿಸಲಿಕ್ಕೆ ನಾವು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿದೆ. ದಯವಿಟ್ಟು ಬಿಜೆಪಿಗೆ ಓಟ್ ಹಾಕಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಸಚಿವ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಆತ್ಮವಿಶ್ವಾಸದ ನುಡಿಗಳನ್ನ ಇಲ್ಲಿವರೆಗೆ ಹೇಳಿದ್ರು. ಹುಬ್ಳಿ ಧಾರವಾಡ ಭಾಗಕ್ಕೆ ನಾನು ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದೇನೆ, ನಾನು ಸಚಿವ ಸ್ಥಾನದಲ್ಲಿದ್ದಾಗ ಎಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೇನೆ ಅನ್ನುವಂಥದ್ದು ನಾನು ಹೇಳೋದು ಬೇಕಾಗಿಲ್ಲ, ಅದೆಲ್ಲ ಜನಗಳಿಗೆ ಗೊತ್ತಾಗಿದೆ. 1400 ಕೋಟಿ ರೂಪಾಯಿದು ಯೋಜನೆಯನ್ನು ಮಂಜೂರು ಮಾಡಿದ್ದೇನೆ. ಮತ್ತೆ ಇಲ್ಲಿರುವಂತಹ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು, ಇಲ್ಲೆಲ್ಲವೂ ಕೂಡ ನಮ್ಮ ಸಾಧನೆಯನ್ನ ಹೇಳುತ್ತೆ. ಹೀಗಾಗಿ ಮೋದಿ ಅವರು ಮತ್ತೊಂದು ಬಾರಿ ಪ್ರಧಾನಿ ಆಗಬೇಕು ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿದೆ. ಹೀಗಾಗಿ ಈ ಬಾರಿಯೂ ಕೂಡ NDA 400 ಸೀಟುಗಳೊಂದಿಗೆ ಮತ್ತೆ ಅಧಿಕಾರಕ್ಕೆ ಏರಲಿದೆ ಅನ್ನುವಂಥ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗಜಾನನ್ ಜೊತೆ ನಾನು ಚನ್ನವೀರ್ ಸಾಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.